ಸಿಂಚು ಅಕ್ಕ, ಸಿಂಚು ಅಕ್ಕ, ಯಾರು? ಅಕ್ಕ ನಾನಕ್ಕ, ಸಂಧ್ಯಾ. ಸಂಧ್ಯಾ ಚೆನ್ನಾಗಿದ್ಯಾ? ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ಅವರೇ ಕಲ್ತವ್ರೆ? ಇವರು ನಮ್ಮ ದೊಡ್ಡಮ್ಮ ಅಕ್ಕ. ದೊಡ್ಡಮ್ಮ ಅಂದ್ರೆ ನಮ್ಮ ಅಮ್ಮನವ್ರ ಅಕ್ಕ. ಓ ಹೌದಾ, ಯಾಕೆ ಕಲ್ತಾ ಇರೋದು? ಅಕ್ಕ ಇವರು ನಮ್ಮ ದೊಡ್ಡಮ್ಮ ಅಂದ್ರೆ ಚೈತನ್ಯ ಅವ್ರ ಅತ್ತೆ ಇವರು. ಅದೇ ನೋಡಿದ್ದೀನಿ, ನೆನಪಿಲ್ಲ, ಒಂದ್ಸರಿ ನೋಡಿದ್ದಲ್ಲ, ನೆನಪಿಲ್ಲ. ಸರಿ ಅವರೇ ಕಲ್ತವ್ರೆ, ಏನು ರೀಸನ್, ಯಾಕೆ ಏನಾಯ್ತು? ಅಕ್ಕ ನಮ್ಮ ದೊಡ್ಡಮ್ಮನು ನಮ್ಮ ಸೋದರ ಮಾವನ ಮಗಳು ನಮ್ಮ ಮನೆಗೆ ಬಂದಿದ್ರು. ಆ ಹುಡುಗಿ ಕಾಣ್ತಾ ಇಲ್ಲ ಅಕ್ಕ, ಕಾಣ್ತಾ ಇಲ್ಲ. ಈಗ ಏನಾಯ್ತು? ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಆಯ್ತಕ್ಕ, 1 ವಾರ ಆಯ್ತು. ಕಾಣ್ತಾನೆ ಇಲ್ಲಕ್ಕ ಹುಡುಗಿ, ರಾತ್ರಿಯಿಂದನೇ ಕಾಣಿಸ್ತಾ ಇಲ್ಲಮ್ಮ ಹುಡುಗಿ. ನನ್ನ ಜೊತೆ ಕರ್ಕೊಂಬನ್ನಿ, ನನ್ನ ತಮ್ಮನ ಮಗಳು ನಮ್ಮ ಮನೆಗೆ ನರ್ಸೋದಕ್ಕಂತ ಬಿಟ್ಟಿದ್ರು. ನನ್ನ ಜೊತೆ ಕರ್ಕೊಂಬನ್ನಿ, ಕಾಣಿಸ್ತಾನೆ ಇಲ್ಲ ಹುಡುಗಿ. ಯಾರ ಮೇಲಾದ್ರೂ ಏನಾದರೂ ಅನುಮಾನ ಇದೆಯಾ? ನಮ್ಮ ಪಂಡಿತ್ರ ಮೊಮ್ಮಗನ ಊರಾಗ ಅವಳಲ್ಲ, ಅವನ ಮೇಲೆ ನಂಗೆ ಅನುಮಾನ. ಒಬ್ಬರನ್ನೊಬ್ರು ನೋಡ್ಕೊಂಡು ನೆಗೆಯೋರು, ಅವನ ಜೊತೆಗೆ ಹೊರಟೋಗ್ಬಿಟ್ಟವಳೆ. ಓ ಇದು ಲವ್ ಕೇಸು? ಹ್ಞೂ ಅಕ್ಕ, ಆ ಹುಡುಗನೂ ಇಲ್ಲ ಇವಳು ಇಲ್ಲ. ಸರಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಮ್ಮ, ಅಲ್ಲಿ ಕಂಪ್ಲೇಂಟ್ ಕೊಡೋಗು. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಮ್ಮ, ನಮ್ಮ ಹುಡುಗಿ ಎಲ್ಲ ಒಳಗೆ ಕರ್ಕೊಂಬಂದು ಬಿಡಮ್ಮ. ಅಯ್ಯೋ ಆಂಟಿ ಭಯಪಡಬೇಡಿ, ಸುಮ್ಮನೆ ರೀ. ಇವಾಗಿನ ಕಾಲದಲ್ಲಿ ಇದೆಲ್ಲ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ, ಮಾಮೂಲಿ ಆಗೋಗೈತೆ ಇದೆಲ್ಲನೂ. ಅಯ್ಯೋ ಲವ್ ಮಾಡಿ ಮದುವೆ ಆಗಿ ಉದ್ಧಾರ ಆಗಿರೋರು ಯಾರವ್ರಮ್ಮ? ಯಾರವ್ರೆ ಉದ್ಧಾರ ಆಗಿರೋರು? ನಿನಗೆ ತಿಳಿದಿದ್ದು ಏನದೆ? ಉದ್ಧಾರ ಅಂತೂ ಆಗಲ್ಲಮ್ಮ, ಹಾಳಾಗೋಗ್ಬಿಡ್ತಾರೆ. ಇದು ಗೊತ್ತಿರೋ ವಿಷಯನೇ ಅಲ್ವಾ? ಲವ್ ಮಾಡಿ ಮದುವೆ ಆಗಿರೋರು ಯಾರವ್ರೆ ಕರೆಕ್ಟಾಗಿ? ಯಾರು ಕರೆಕ್ಟಾಗಿಲ್ಲ. ದೊಡ್ಡವ್ರು ಮಾಡಿರೋ ಮದುವೆಗಳೇ ಒಂದೊಂದ್ಸತಿ ಎಡವಟ್ಟಾಗೋತೈತೆ, ಇನ್ನು ಲವ್ ಮಾಡಿ ಮದುವೆ ಆಗಿರೋರು ಯಾರವ್ರೆ? ಯಾರೂ ಇಲ್ಲ, ಏನೂ ಆಗಲ್ಲ. ಸುಮ್ಮನೆ ಏನು ಓದ್ತಾ ಇಲ್ಲ ಅವ್ರಿಗೆ? ಓದಿದ್ದೆಲ್ಲ ಆಗೋಗಿತ್ತಮ್ಮ. ನನ್ನ ಮಗನು ಡಾಕ್ಟ್ರಲ್ಲ, ಅವಳ ಹತ್ರ ನರ್ಸು ಕಲ್ಕೊಂಡ್ಲಿ ಅಂದ್ಬಿಟ್ಟು ನನ್ನ ತಮ್ಮನ ತಂದು ಬಿಟ್ಟಿದ್ದ. ನಾನು ಒಂದು 2 ದಿವಸ ಊರಾಗಿದ್ದು ಹೋಗೋಣ ಅಂತ ಬಂದರೆ ನೋಡಮ್ಮ ಇಂಥ ಕೆಲಸ ಮಾಡ್ಬಿಟ್ಟವಳೆ. ಸರಿ ಕಂಪ್ಲೇಂಟ್ ಕೊಟ್ಟೋಗ್ರಿ, ನಾನು ಹುಡುಕ್ತೀನಿ. ಹುಡುಗಂದು ಫೋನ್ ನಂಬರ್ ಏನಾಯ್ತಾ? ಇಲ್ಲಮ್ಮ, ಫೋನ್ ನಂಬರು ಇಲ್ಲ, ಏನೂ ಇಲ್ಲ, ನಮ್ಮ ಕತ್ತಿಲ್ಲಿದು. ಅವರಿಬ್ರು ಒಬ್ರನ್ನೊಬ್ರು ನೋಡಿ ನಕ್ಕೊಳೋರು, ಏನೋ ಬಿಡು ಅಂತ ನಾನು ಸುಮ್ಮನೆ ಆದ್ನೆ. ಇವಾಗ ನೋಡಮ್ಮ ಎಂಥ ಕೆಲಸ ಮಾಡವಳೆ, ಇಲ್ದಿದ್ದು ಬಿಗ್ನಾದಿ ತಂದು ನನ್ನ ತಲೆ ಮೇಲೆ ಇಕ್ಕವಳೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕಂಪ್ಲೇಂಟ್ ಕೊಡ್ತಾಳಲ್ಲ ಸಂಧ್ಯಾ, ನಾನು ನೋಡ್ತೀನಿ. ಏನು ಕರ್ಕೊಂಬಂದ್ಬಿಟ್ಟು ನಂಗೆ ಅಷ್ಟೇ ಸಾಕಮ್ಮ. ಕಂಡವ್ರ ಹೆಣ್ಮಕ್ಳಮ್ಮ, ನಮ್ಮ ಹೆಣ್ಮಕ್ಳಾದ್ರೆ ಒಂಥರ, ಕಂಡವ್ರ ಹೆಣ್ಮಕ್ಳು ಇಂಥ ಕೆಲಸ ಮಾಡ್ತಾಳೆ ಅಂದಿದ್ರೆ ನಾನು ಕರ್ಕೊಂಡೆ ಬರ್ತಾ ಇರಲಿಲ್ಲಮ್ಮ. ಆಗಬೇಡಿ ಸುಮ್ಮನೆ ರೀ ಆಂಟಿ, ಏನು ಮಾಡೋಕ್ಕತ್ತೈತೆ? ಕೊಟ್ಟಿದ್ದೀನಕ್ಕ ಕಂಪ್ಲೇಂಟು. ಸರಿನಮ್ಮ, ನಾನು ಊರೊಳಗೆ ಬರ್ತೀನಿ ನೋಡಿ, ಎನ್ಕ್ವೈರಿ ಮಾಡ್ತೀನಿ, ಪಂಡಿತ್ರ ಮನೆ ಹತ್ರನೂ ಹೋಗ್ತೀನಿ. ಸರಿ ಅಕ್ಕ ಆಯಿತು. ನಾನು ಪೊಲೀಸ್ ಸ್ಟೇಷನಾಗೆ ಇರ್ತೀನಿ, ನೀನು ಹೋಗಿ ಮನೆಕ. ಇಲ್ಲೇನು ಮಾಡ್ತೀಯಾ? ಅವ್ರ ಡ್ಯೂಟಿ ಮುಗಿತಾನೆ ಬಿಗಿಗಳು ಹಾಕೊಂಡು ಹೋಗ್ತಾರೆ, ಇಲ್ಲೇನು ಮಾಡ್ತೀಯ ಹೇಳು ನೀನು? ಅಲ್ಲೇ ನಿಮ್ಮ ದೊಡ್ಡಪ್ಪನ ಬಂದರೆ ಏನು ಮಾಡ್ತಾನೋ ಏನೋ ಅಂತ ನನಗೆ ದಿಗ್ಲೇ. ಏನು ಮಾಡ್ತೀಯಾ? ಮಾಡಬಾರ್ದು ಕೆಲಸ ಮಾಡಿದ್ಯಲ್ಲ, ನಡಿ ಅನುಭವಿಸ್ ನಡಿ. ನಾನು ಅವತ್ತು ಹೇಳಿದ್ನಿ ತಾನೇ ಹೋಗು ಊರ್ಕ ಅಂತ. ಹೇಳಿದ್ನೇ ಹೇಳಿದ್ದನ್ನೇ ಹೇಳಿ ನನಗೆ ತಲೆನೋತೈತೆ. ನೀನು ಬಾಮ್ಮ, ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸಿಂಚು ಅಕ್ಕನ ಹುಡ್ಕೊಡ್ತಾಳೆ ಬಾ. ಸರಿ ಅಕ್ಕ, ನಾವೇ ನೋಡ್ತೀರಿ. ಸರಿನಮ್ಮ, ಹಂಗೆ ಹುಡುಕ್ ಕೊಟ್ಬಿಡಮ್ಮ, ಅವಳು ಕರ್ಕೊಂಡು ನಾನು ಊರು ಕೊಟ್ಟೋಗ್ತೀನಿ. ಸರಿ ಆಂಟಿ ಆಯಿತು, ನಿನ್ನೆ ನಂಬ್ಕೊಂತೀನಮ್ಮ. ಸರಿ ನಾನು ಹುಡ್ಕೊಡ್ತೀನಿ ಹೋಗಿ. ಅಯ್ಯೋ ಪಾಪ ಆಂಟಿ ಹೇಳ್ತಾವ್ರೆ. ಊರ ಹೋಗ್ಬೇಕಂತದ ಮುತ್ತಂದಿರ ಕಡಪಿಡ ಕಡಪಿಡ ಅಂತ ಬೋಗೋತಾಳೆ. ಅದೇಳ ವಾಂತಿಲಿ ಮಾತಾಡೋದ? ನಮಗೇನು ತಿಂದ್ರು ದಕ್ತಾನೆ ಇಲ್ಲಲ್ಲಮ್ಮ, ಏನು ಮಾಡೋದು? ಚಬಿತಾ ಇದಾಕ ಚಬಿತಾ ವಾಂತಿಲ ಮಾಕಂತ ಇದೆಯಾ? ಸರಸ್ವತಿ, ಅಯ್ಯೋ ಎದ್ದೇಳಕ್ಕಾಗಲ್ಲ ಸರಸ್ವತಿ, ಹಂಗ ಬಾ ಸರಸ್ವತಿ. ಅಯ್ಯೋ ಎತ್ತಕ ಬನ್ನಿಡು. ಮುತ್ತನಿಡ ಬಾಯ ಬೋಗೋಂತಾಳೆ. ಓ ಏನ ಇವಳಕ ನಿಡಾನ ಗೆದ್ದಲ್ಲ ಅಮ್ಮ, ಯಾಕೆ ಏನಾತೆ ವಾಂತಿಲ ಮಗಂತಡಿಯಾ? ಬತ್ತಿಡೀನೆ ನಿಡಾನ ಹೋಗ್ತುತ. ನಿಡಾನ ಹೋಗ್ತುತ. ಯಾಕ ವಾಂತಿಲ ಮಗಂತಡಿಯಾ? ಬತ್ತಿಡೀನೆ. ಸರಸ್ವತಿ. ಅಯ್ಯಯ್ಯೋ ಏನಿದೆ ಪದ ಪದ ಬಂದಿರೋಕ್ಕಾಗಲ್ಲ. ನೀನು ಬತ್ತಿಡಿ, ಆವಾಗ ಆಪತ್ತನ್ನು ಮಾತಾಡಿಲ್ಲ ನೀನು. ಇಲ್ಲ ಸರಸ್ವತಿ, ಆಪರೇಷನ್ ಮಾಡ್ಕೊಂಡಿಲ್ಲ. ಅಯ್ಯೋ ಬತ್ತಿಡಿ ಆಗ್ತೀರ ನೀನು. ಎಷ್ಟು ತಿಂಗಳು ಇವಾಗ? 3 ತಿಂಗಳು. ಬನ್ನಿ, ಎಷ್ಟು ತಿಂಗಳು ಆಯ್ತಾ? ಆಯ್ತು 5 ತಿಂಗಳು. ಹೌದಾ? ಶಿವನೇ ತಾನೆ? ಅಯ್ಯೋ ಸರಸ್ವತಿ, ಯಾಕೆ ಸರಸ್ವತಿ ಹಂಗಂತೀಯ? ನಾನು ಅಂತವಳಲ್ಲ ಶಿವನೇ. ನಾನು ಆಪೇತನ ಮಾಕಂತಿದ್ಯಾ ಮೂಡು ಉತ್ತಿ ಮೇಲೆ ಅನ್ಕೊಂಡಿದ್ದೀನಿ. ಆಪೇತನ ಮಾಕನಿಲ್ಲ ನೀನು? ಇಲ್ಲ ಸರಸ್ವತಿ, ಮಾಡಿಸ್ಕೊಂಡಿಲ್ಲ. ಅಯ್ಯೋ ಒಳ್ಳೆ ಓಲು ನೀನು. ತಡಿ ಹೊತ್ತು ಬಿಡುತ್ತೆ ತ್ವತೆ ಬಂದವಳೆ ಇವಾಗ ಬತ್ತಿಡಿ ಆಡೆ ಎಂತ ನೆಕ್ಕನೋರು. ದೇಣಗಳು ನೆಯ್ಯಲ್ಲ. ಇಡಲ್ಲ ತತ್ತ ತುಕ ಮಾತಾಡತ್ತೆ ಬಾಣತಂಡಿ.
ಫಸ್ಟ್ ಸಂಧ್ಯಾಕ ಫೋನ್ ಮಾಡಿ ಹೇಳ್ಬೇಕು ಈ ವಿಷಯನ. ಬಿರಮ್ಮ ಇನ್ನೇನು ಮಾಡೋಕ್ಕಾಗ್ತದೆ ಆಬಿಲ್ಲ ಬಿರು. ನನ್ನ ಮಗು ಏನು ಮಾಡೋಕ್ಕಾಗಲ್ಲ ಆಬಿಲ್ಲ ಬಿರು. ಏನು ಮಾಡೋಕ್ಕಾಗಲ್ಲ ಅಂದರೆ ಏನಂತಾರೋ ಏನೋ ಅಂತ ನಂಗೆ ಗೊತ್ತಿಲ್ಲ ಸರಸ್ವತಿ. ಏನಂತಾರೆ ಏನ ಅನ್ನಲ್ಲ ಕಲ್ಲಿಡಿಡು. ಸರಸ್ವತಿ ಎತ್ತಿ ಕಪಾಳಕ್ಕೆ ಬಿಟ್ರೆ ಹೆಂಗಿರ್ಬೇಕ ನೋಡ. ಮುಂಚಿನ ಎಷ್ಟನಾಗ್ಲಿ ಬೇಕಾ ಬಿಟ್ಟೆ ಹಾಕುಡ್ದು. ಮಗುನ ಎಲ್ಲಿ ಬಿಸಾಕಿರೋದು ನೀನು? ಅಲ್ಲ ಮಾನ ಮರ್ಯಾದೆ ಇಲ್ಲ ನನಗ? ನೀನೇನು ಅವಳ ಹತ್ರ ಕಷ್ಟ ಸುಖ ಮಾತಾಡ್ದ? ನಿಂದು ನಿಂತು ಒಳ್ಕಳೆ ಮಗುನ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಿಸಾಕ್ಬಿಟ್ಟು ಅವಳ ಹತ್ರ ಕುತ್ಕೊಂಡಿದ್ದೆ. ತಡಿ ಗೆತ್ತಿ ಕಪಾಳಕ್ಕೆ ಕೊಡ್ತೀನಿ ನೋಡ್ಕ ಈ ಕಡೆಯಿಂದ. ಮಗುನ ಒಳಗೆ ಮಳಿಸ್ಬಿಟ್ಟು ನಿನ್ ಮನ್ಕೋಗೆ ನ್ಯಾಯವಾಗಿ ಬಾಣ ಅಂತ ಮಾಡಕ್ ಬರಲ್ಲ ಏನೂ ಇಲ್ಲ. ಮಕ್ಕಳನ್ನ ನೋಡ್ಕೊಂಬೇಡ ಅಂದ್ರೆ ನಾನು ನೋಡ್ಕೊಂತೀನಿ ಅಂತ ಎಲ್ಲಂದ್ರೆ ಅಲ್ಲೇ ಬಿಸಾಕ್ತೀಯ. ಇದೊಂದು ರಾಮಾಯಣ ನಿನ್ನ ಹತ್ರ ನಕ್ಕ. ಮುಚ್ಚು ಬಾಯಿ ಸಾಕು. ಅಯ್ಯೋ ಲೇ ಏನ್ ಹೇಳ್ತಾ ಇದ್ದಿಲ್ಲ ಸರಸ್ವತಿ? ಬಾಯ್ ಮೇಲೆ ಹಾಕ್ತಿಲ್ಲ ಪಟ 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 ಅಂತ ಹೇಳಿ ತಕೊಂಡು ನಿಜ ಹೇಳ್ತಾವಳೇನೆ ನಮ್ಮ ಸರಸ್ವತಿ. ಮತ್ತೆ ಅವ್ನು ಬರೋದೇ ಇಲ್ಲಲ್ಲ ಮನೆಕ? ಬರ್ತಾನತ್ತೆ ಸಾಯಂಕಾಲತ್ಲು ಇಲ್ಲಿಗೆ ಬಂದೆ ಆಮೇಲೆ ಮನೆಗೆ ಹೋಗೋದು. ಫ್ಯಾಕ್ಟ್ರಿಯಿಂದ ಸೀದಾ ಇಲ್ಲಿಗೆ ಬರ್ತಾನೆ. ಒಗ್ಮನು ಬೇರೆ ಅಲ್ಲೇ ಅಲ್ಲ ಇರೋದು. ಅಯ್ಯೋ ಭಗವಂತ ಶ್ವಾಸ ಬಂದವಳಲ್ಲೇ ಇವಾಗ ಬುಸಿ ಅಂತಂದ್ರೆ ಹೆಂಗೆಲೆ ಕತೆ? ಆಪ್ರೇಷನ್ ಮಾಡಿಸಿ 6 ತಿಂಗಳಾಯ್ತಾನ, ಇವಾಗ 3 ತಿಂಗಳು ಮಾಡ್ಕೊಂಡು ಕೂತಿದ್ಯಾ ನೀನು? ಅದೇ ತೆಗ್ಸಾಕ್ಬಿಡೋಣ ಅಂತ ಅನ್ಕೊಂತ ಇದ್ದೀನಿ. ಅಯ್ಯೋ ನಿಮ್ಮ ಮಾವನ್ ಬರ್ಲಿ ನಮ್ಮ ನಿಮ್ಮ ಮಾವನ್ ಕೇಳ್ಬಿಟ್ಟು ಏನಾನ ಮಾಡ್ತಾನೆ ನಿನ್ನ ಇಷ್ಟ. ನಿನ್ ಗಂಡಕ್ಕೆ ತಿಳಿಯದ? ಇಲ್ಲ ಅತ್ತೆ ತಿಳಿದು, ನಾನು ಮಾತ್ರೆಗಳು ತಿಂತಾ ಇದ್ನಲ್ಲ ಅದಕ್ಕೆ ಏನೋ ಡೇಟ್ ಆಗ್ತಾ ಇಲ್ಲೇನೋ ಅಂತ ಅನ್ಕೊಂಡಿದ್ದೆ. ಇದು ಹಿಂಗಾಗೋಗ್ಬಿಟ್ಟೈತೆ. ತಿಳಿದು ಇನ್ನ ಫಸ್ಟ್ ಅವ್ನ ಕಿವಿ ಕಾಕಮ್ಮ ತಾಯಿ ಏನಾನ ಪಜಿತಿಗಳು ಮಾಡಬೇಡ. ಅವ್ನು ಕೇಳು ಫಸ್ಟು. ಹೇಳ್ತೀನಿ. ಎತ್ಕೊಂಡು ನಡಿಯ ಇವ್ರು ಹೊಟ್ಟೆ ಉದ್ದೋಗ ಹೇಳಮ್ಮ. ನೀನೇನು ಮಾತಾಡ್ತೀಯ ಅವಳ ಹತ್ರ? ಏನ ಮಾತಾಡ್ತೀಯ ನೀನು? ಇವಳು ಆ ರೀತಿ ಯಜಮಾನಿ ಇವಳು. ಅಮ್ಮ ತಾಯಿಯ ಫಸ್ಟು ನಿಮ್ಮ ಯಜಮಾನ್ ಕುರುನು ನಿಮ್ಮ ಅತ್ತಕ್ಕ ಹೇಳು. ಅಮ್ಮ ಎತ್ಕೊಂಡು ನಡಿಯ ಒಳಕ. ಇವಳ ಹತ್ರ ಬಡ್ಕೊಂಡು ನಂಗೆ ಸಾಕಾಗ್ಬಿಟ್ಟದಮ್ಮ. ಯಾಕ ಏನ? ಪಂಡಿತ್ರ ಮೊಮ್ಮಗ ನೀವು ನಾಗೇಶ್ ನೀರಿಲ್ಲ ಅವ್ನು ಮದುವೆ ಮಾಡ್ಕೊಂಡ್ ಬಂದವ ನಮ್ಮ ಮದುವೆ ಯಾರನ್ನ? ಚೈತನ್ಯ ಇಲ್ಲ ಅವ್ರ ಅತ್ತೆ ಜೊತೆಗೆ ಯಾರೋ ಹುಡುಗಿ ಬೋರ್ಡ್ ಹುಡುಗಿ ಕಂಟ್ರಾಕ್ಟ್ ಹುಡುಗಿ ಬಂದಿದ್ದಲ್ಲ ಆ ಹುಡುಗಿನ. ಎಂತ ಸುದ್ದಿ ಹೇಳ್ದಲೆ? ನಿನ್ ಬಾಯ್ಕ ಸಕ್ಕರೆ ಹಾಕ? ಸಕ್ಕರೆ ತಿನ್ಕೊಡ್ತಾವ ಶುಗರ್ ಬರ್ತದೆ. ಮೈಸೂರು ಪಾಕ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಆಗ್ಬೇಕು. ಆ ಸುಪ್ನಾತಿ ನಮ್ಮ ಮನೆಗೆ ಬಾರೆ ಅಂದ್ರೆ ನಾನು ಬರಲ್ಲ ಅನ್ಕೊಂಡಿದ್ಲಲ್ಲ. ಆಗ್ಬೇಕು. ಎಲ್ಲ ಇವಾಗ ಸುಪ್ನಾತಿ ಎತ್ತೋದ್ಲ ನಂಗೆ ತಿಳಿದು ಪಂಡಿತ್ರು ಅಂಗಡಿ ತಕ ಮನೆಗೆ ತಕ್ಕ ಬಂದವ್ರೆ ಇಬ್ರು ಮದುವೆ ಮಾಡ್ಕೊಂಡು. ಆಗ್ಬೇಕಾಗಿರತ್ತೆ ಕಂಡೋರೆ ಮಕ್ಕಳನ್ನ ಹಿಂದಿಕ್ಕ ಬಂದ್ಬಿಟ್ಟು ಇಲ್ಲಿ ಏನ್ ಪಾಠಕ್ಕೆ ಬೀಳ್ತಾ ಇದ್ಲ ಅವಳ? ಅವ್ರು ಮದುವೆ ಮಾಡ್ಕೊಂಡ್ ಬಂದವ್ರೆ ಅವಳು. ಅದೇನ ಹೇಳ್ತಾರಲ್ಲ ಊರಿಗೆ ಬಂದ್ರೆ ನೀರ್ ಬರ್ದಿರ್ತಾಳೇನೆ ಬರ್ತಾಳೆ. ನೀನ್ ಅಂಗಡಿ ತಗ ಬಿದ್ದಿತ್ತಾಳೆ. ನೀನ್ ಹೋಗಿ ಮಗುನ ಎತ್ಕೊಂಡು ಇದೇನಿದು ಹಿಂಗ್ ಮಾಡ್ಕೊಂತದೆ? ಲೇ ಚಿಪ್ಪನೆ ನಂಗೆ ಬಲ್ ಸಂತೋಷ ಆಗುತ್ತಲ್ಲೇ. ಅಲ್ಲ 1 ವಾರ ಆಯ್ತು ಅವಳು ಮನೆಗೆ ಬಂದು ಗೌರಿ ಮನೆಕ. ನಾವು ಏನು ಕೊಟ್ಟಿರೋ ಬೀಗ್ರು ನಮ್ಮ ಮನೆಗೆ ಬರ್ತೀರ ಅವ್ರ ಮನೆ ಹತ್ರ ಬಿಟ್ಟು ಒತ್ಲಾಡ್ತಾ ಇದ್ಲಲ್ಲ. ಇವಾಗ ಆಗ್ಬೇಕಾಗಿರೋದೆ ಅವಳಕ. ಆಗ್ಲಿ ಅವ್ರ ಯಜಮಾನನು ಆ ಮಗನ್ ಬಂದು ಸರಿಯಾಗಿ ಬೀಗಬೇಕು. ನಾನು ಅದನ್ನ ಕಣ್ಣಾಗಿ ನೋಡ್ಬೇಕು. ಸರಿ ಬಿಡು ನಾನು ಓದ್ತೀನಿ. ಎತ್ತ ಹೆಣ್ಣುಗನ್ ಬಂದವ್ರೆ ನೋಡ್ಬೇಕು ನಾನು. ಬಾರೆ ನೀನೇನಕ್ಕೆ ಹೋಗೋದು? ಏನಾಯ್ತು ತಾತ? ಈ ಹುಡುಗಿ ಅಂದ್ರೆ ನಂಗೆ ಜಾಸ್ತಿ ಇಷ್ಟ ತಾತ. ಯಾರ ಹುಡುಗಿ? ಅದೇ ಇವರು ಗೌರಜ್ಜಿ ಅವ್ರ ಮನೆಗೆ ಬಂದಿರೋ ಹುಡುಗಿ. ಯಾರು ಏನು ಅಂತ ತಿಳ್ಕೊಂತೀರಾ? ಈ ಕೆಲಸ ಮಾಡಿದ್ಯಲ್ಲ ಶಾನ್ಭೋಗ್ರು ಬಂದ್ರೆ ಅವ್ರ ಮುಂದೆ ನನ್ನ ಮಕ್ಕ ಎತ್ಕೊಂಡು ತಿರ್ಗೋದ ಹಂಗೆ? ಏನೋ ನೀನು ಮಾಡಿರೋ ಕೆಲಸ? ನಿಮ್ಮ ಅಜ್ಜಿ ತಾಳಿ ಯಾಕೆ ಎತ್ಕೊಂಡೋಗಿದ್ಯಾ? ನಂಗೆ ತಗೊಳಕ ಕಾಸಿರಿಲ್ಲ ತಾತ, ಅದಕ್ಕೆ. ನೋಡುವ ನೀನು ಮಾಡಿರೋ ತಪ್ಪು. ತಾಳಿ ಈಸ್ಕೊಂಡು ಆ ಹುಡುಗಿನ ಅವ್ರ ಮನೆಗೆ ಕಳಿಸು. ನಾನು ಹೇಳ್ದಂಗೆ ಕೇಳುವ. ಏನಮ್ಮ ಅವನಿಗಂತೂ ಬುದ್ಧಿ ಇಲ್ಲ ಅಂದರೆ ನಿನಗಂತೂ ಬುದ್ಧಿ ಇಲ್ಲ. ಏನೋ ನರ್ಸು ಅಂತ ನೀನು ನರ್ಸು ಕಲಿತಾ ಇದ್ದಂತೆ ಓದಿರೋ ಹುಡುಗಿ ನಿನಗೆ ಬುದ್ಧಿ ಇಲ್ಲೇನಮ್ಮ ನಿಂಗ? ತಾತ ನಂಗೆ ನಾಗೇಶ್ ನಂತರ ಇಷ್ಟ ತಾತ. ಮುಚ್ಚಮ್ಮ ಬಾಯಿ ಸಾಕು. ಎತ್ತು ತಂದೆ ತಾಯಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ಇಂಥ ಕೆಲಸ ಮಾಡ್ತಿರಲ್ಲ ನೀವು. ಇವನು ಯಾರೋ ನಿನಗೆ ಪರಿಚಯ ಇಲ್ಲ, ನೀನು ಯಾರೋ ಅವನಿಗೆ ಪರಿಚಯ ಇಲ್ಲ. ಮಾತಾಡೋದು 2 ದಿನ, ಇರೋದು 4 ದಿವಸ ಅಷ್ಟೇ. ಮುಗೀತು ಅಷ್ಟೇ. 1 ವಾರಕ್ಕೆಲ್ಲ ಸಂಸಾರ ಹಾಳಾಗೋಯ್ತು. ಇಷ್ಟು ಮಾತ್ರಕ್ಕೆ ಏನಕ್ಕೆ ಈ ಕೆಲಸ ಮಾಡೋದು ನೀವು? ನಮ್ಮ ಹಳ್ಳಿಗಳಾಗೆಲ್ಲನೂ ಹಿಂಗೆ ಮಾಡಿದ್ರೆ ತಪ್ಪಮ್ಮ. ಅವನಿಗಂತೂ ಬುದ್ಧಿ ಇಲ್ಲ ಅಂದರೆ ನಿನ್ಗೇನು ಬುದ್ಧಿ ಇಲ್ಲ? ತತೋ ಅವಳನ್ನೇನು ಬೈಬೇಡ ತತೋ. ನಾನು ಯಾರನ್ನೂ ಬೈಯಲ್ಲ. ಶಾನ್ ಬೋಗ್ರು ನನಗೆ ಎಷ್ಟು ಸಹಾಯ ಮಾಡೋರೆ.
ಅವ್ರಕ ದ್ರೋಹ ಮಾಡ್ದಂಗಾಯ್ತು, ಅವ್ರಕ ಅವಮಾನ ಮಾಡ್ದಂಗಾಯ್ತು. ಏನಕ್ಕಮ್ಮ ಈ ಕೆಲಸ ಮಾಡಿದೆ ನೀನು? ನೋಡೋ, ನನ್ನ ಮನೆಗಂತೂ ನಿನಗೆ ಜಾಗ ಇಲ್ಲ. ಮದುವೆ ಮಾಡ್ಕೊಂಡಿದ್ಯಲ್ಲ, ಎಲ್ಲಿ ಕಣ ಕರ್ಕೊಂಡೋಗು, ಏನಾದರೂ ಮಾಡ್ಕೊ. ನನಗೆ ಇದಕ್ಕೆ ಸಂಬಂಧ ಇಲ್ಲ. ಯಾವಳು ಶಶಿ, ಒಟ್ಟಿಗೆ ಏನೋ ತಿಂತೀಯಾ? ಲೈ ಲೋಫರ್, ಏನೋ ತಿಂತೀಯ ಒಟ್ಟಿಗೆ? ನಮ್ಮ ಮಾನ ಮರ್ಯಾದೆ ತೆಗೆದುಬಿಟ್ಟಲ್ಲೇ ನಮ್ಮ ಮನೆಗೆ ಬಂದು ಹಿಂಗಾಯ್ತು ಅಂತ. ಏನೋ ನೀನು ಮಾಡಿರೋ ಕೆಲಸ? ನನ್ನ ಪ್ರಕಾರ ನಾನು ಕರೆಕ್ಟಾಗಿ ಮಾಡಿದ್ದೀನಿ. ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗಿದ್ದೀನಿ. ಮುಚ್ಚ ಬಾಯಿ ಸಾಕು, ಮುಚ್ಚು ಬಾಯಿ. ಅಯ್ಯೋ ಅಯ್ಯೋ ಬಿಕಾರಿ ಮುಂಡೆ, ಬೇವರ್ಸು ಮುಂಡೆ, ನಿಂಗೇನೋ ಬರ್ಬಾದ್ ರೋಗ ಬಂದಿರೋದು ಒತ್ಕೊಂಡು ಹೋಗೋದು. ನಿಂಗೆ ಕರೀನಾಗ್ರ ಕಚ್ಚ, ನಿಂಗೆ ಬರ್ಬಾದ್ ರೋಗ ಬಂದು ಒತ್ಕೊಂಡು ಹೋಗ. ಏನೋ ಮಾಡಿದ ಕೆಲಸ ನೀನು? ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ. ಅಯ್ಯೋ ಪಾಪ ಮುಂಡೆ, ನಿನ್ನ ಹತ್ರ ಇಂಥ ಕಚ್ಚಡ ಬುದ್ಧಿ ಅದೇ ಅಂತ ತಿಳಿದಿದ್ರೆ ನನ್ನ ಮನೆ ಬಾಕಲು ಕೂಡ ನೀನು ಸೇರಿಸ್ತಾ ಇರಲಿಲ್ಲ. ಏನು ಇಂಥ ಕೆಲಸ ಮಾಡ್ಬಿಟ್ಟೆ? ಅರ್ಧರಾತ್ರಿ ಕತ್ಕೊಯ್ದುಬಿಟ್ಟಲ್ಲ ನೀನು. ಓಹ್, ಅರ್ಧರಾತ್ರಿ ಕತ್ಕೊಯ್ದುಬಿಟ್ಲಾ? ಎಂಥ ಕೆಲಸ ಮಾಡ್ಬಿಟ್ಲು ನೋಡಮ್ಮ ಪಾಪ. ನನ್ನ ಡೌಕ ನೋಡ, ಮಾನವಾಗ ಅತ್ತೆ ತಾಳಿ ತೆಗೆದು ಬಿಸಾಕ್ಬಿಟ್ಟು ನನ್ನ ಜೊತೆಗೆ ಬರ್ಬೇಕು ನೀನು. ನಿಮ್ಮ ಅಪ್ಪನ ಒಪ್ಪಿಸ್ತೀನಿ. ಆಮೇಲೆ ಏನಾದರೂ ಮಾಡ್ಕೊಂಡು ಸಾಯಿ, ಸಾಯನಾ ಸಾಯಿ, ಬದುಕನಾ ಬದುಕು. ವರ್ಷ ಮುಂದೆ ನೀನು ಇಂಥ ದ್ರೋಹಿ ಅಂತ ನಾನು ಅನ್ಕೊಂಡಿರಲಿಲ್ಲಲೇ. ನಿಮ್ಮ ಅಪ್ಪನಿಗೆ ನಾನು ಏನಂತ ಹೇಳಿ, ಏನಂತ ಹೇಳಿ? ಏನಕ್ಕ ಅವತ್ತು ದೊಡ್ಡದಾಗಿ ಬೇರೆ ಕಡೆ ಕಳಿಸ್ತೀನಂದ್ರೆ ಬೇಡಪ್ಪ, ನಮ್ಮ ಆಸ್ಪತ್ರೆನೇ ಐತೆ, ಇಲ್ಲೇ ಇರ್ಲಿ ಬಿಡುವ ಕರ್ಕೊಂಬ ಅಂತ ಹೇಳ್ದಲ್ಲ. ಇವತ್ತು ನೀನು ಏನು ಮಾಡಿರೋದು ಅಂತ ಹೇಳಿದ್ರೆ ನಾನು ಏನೇ ಹೇಳಿ? ಏನಪ್ಪ ದೊಡ್ಡ ಮನುಷ್ಯ, ನಿನ್ಗೇನು ಮಾನ ಮರ್ಯಾದೆ ಏನಿಲ್ಲ? ನೋಡ, ಮಾನವಾಗಿ ಕತ್ತಾಗಿರೋ ತಾಳಿನ ಕಿತ್ಕೊಂಡು ನಮ್ಮ ಹುಡುಗಿ ನಮ್ಮ ಜೊತೆ ಕಳಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಒದ್ದು ಒಳಕಾಕ್ತಾರೆ ಪೊಲೀಸರು ನಿನ್ನ. ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನ. ಅತ್ತೆ, ಇವಾಗ ಏನಾಯ್ತಂತ? ಏನಾಯ್ತು? ಯಾಕೆ ನೀವಿಬ್ರು ಹಿಂಕಿಚಾಡ್ತಾ ಇದ್ದೀರಾ? ನಾನು ಇಷ್ಟಪಟ್ಟಿದ್ದೀನಿ, ನಾನು ಅವನ ಮದುವೆ ಆಗಿದ್ದೀನಿ ಅಷ್ಟೇ. ಇನ್ನೇನಾಗಬೇಕು ಎಲ್ಲ ಆಗೋಗದೆ. ಯಾವ್ದಾನ ಒಂದು ಗಂಡು ನೋಡಿ ಮದುವೆ ಮಾಡ್ತಾ ಇದ್ನಲ್ಲ, ನಮ್ಮ ಹತ್ರ ಹೇಳಿದಿದ್ರೆ. ನೋಡತ್ತೆ, ನೀನು ಆಶ್ರಮ ಅವನ ಮದುವೆ ಆಗು ಅಂತ ಹೇಳಿದ್ರೆ ನಂಗೆ ಮದುವೆ ಆಗೋಕೆ ಇಷ್ಟ ಇಲ್ಲ. ಚೈತನ್ಯ ಅವಳಲ್ಲ, ಇನ್ನೇನು ಆಶ್ರಮ ಅವನ ಮದುವೆ ಆಗುತ್ತೆ ನಾನು. ಓ, ಈ ಕೆಲಸ ಮಾಡಕ್ಕ ನೀನು ಬಂದಿದ್ದ? ಒಳ್ಳೆ ಕೆಲಸನೇ ಆಯ್ತು ಬಿಡು. ನನ್ನ ಮೊಮ್ಮಗ ನಿನ್ನ ಮದುವೆ ಆಗಿ ಒಳ್ಳೆ ಕೆಲಸನೇ ಮಾಡೋನೆ. ಬಂಗಾರದಂತ ಹುಡುಗಿ ಚೈತನ್ಯ ಭಾಳ ಹಾಳು ಮಾಡಬೇಕು ಅಂತ ನಿಂತಿದ್ಲ ನಿಮ್ಮತ್ತೆ. ಇವಳೇ ಮನುಷ್ಯಲ ಇಲ್ಲ ರಾಕ್ಷಸ್ಲ ಇವಳು? ಹೌದೇನು ಬಿಡಮ್ಮ, ಅವಳು ಹೇಳ್ತಾ ಇರೋದು ನಿಜನೇನಾ? ನಿಜನೇ ಹೇಳ್ತಾ ಇದ್ದೀನಿ ಸಂಧ್ಯಾ. ಯಾವಾಗ ನೋಡು ಆಶ್ರಮ ಅವನ್ನ ಹೋಗು ಮಾತಾಡ್ಸು, ಮೇಲೆ ಬಿದ್ದು ಮಾತಾಡ್ಸು, ಹತ್ರ ಹೋಗು ಅಂತೆಲ್ಲ ಹೇಳ್ಕೊಡ್ತಾ ಇದ್ಲು ಅತ್ತೆ ನಂಗೆ. ಏನು ಬಿಡಮ್ಮ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ಲ? ನಿನ್ನ ಕೈಯಾರೆ ನಿನ್ನ ಮಗನ ಭಾಳ ಹಾಳು ಮಾಡ್ತೀಯಾ? ಅವಳನ್ನ ಆಶ್ರಮವನ್ನ ಮದುವೆ ಮಾಡ್ತಾ ಅಂತ ಹೇಳ್ತಾ ನೀನು? ನಾನು ಹಂಗೆ ಹೇಳ ಇಲ್ಲಲೇ, ಅವಳೇ ಉಡ್ಸ್ಕೊಂಡು ಹೇಳ್ತಾವಳೆ. ಅತ್ತನೇ ಹೇಳಿದ್ದು ಸಂಧ್ಯಾ, ಅತ್ತನೇ ಹೇಳಿದ್ದು. ನೀನು ಹೋಗು ಹಾಸ್ಪಿಟ್ಲಿಗೆ, ಜೊತೆಗೆ ಕೆಲಸ ಮಾಡು, ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾ ಇದ್ಲು ಅತ್ತನೇ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ನಾಗೇಶನ್ ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ. ಎಂಥ ಮಹಾತಾಯಿ ನಮ್ಮ ನೀನು. ನಿಮ್ಮಂಥವ್ರಿಗೆಲ್ಲ ಒಳ್ಳೆ ಗತಿ ಬರಲ್ಲ. ಅಲ್ಲ, ಶಾನ್ಭೋಗ್ರ ಮುಂಚೆ ಎಷ್ಟು ನೋವಾಗಿರೋದು ನೀನು ಈ ಕೆಲಸ ಮಾಡಿದ್ರೆ. ನನ್ನ ಮೊಮ್ಮಗನು ಒಳ್ಳೇದೇ ಮಾಡೋನೆ. ಒಟ್ನಾಗ ಅವ್ರಿಗೆ ನಿನ್ನ ಜೊತೆಗೆ ಇದ್ದಿದ್ರೆ ಚೈತನ್ಯ ಸಂಸಾರನ ಏನೋ ಒಂದು ಗತಿಗೆ ತತ್ತಾ ಇದ್ದೆ ನೀನು. ಪೌ, ನಿನ್ಕ ನಮ್ಮ ಸಂಸಾರ ಸುದ್ದಿ ಗೊತ್ತಾ? ನೀನು ಯಾವತ್ತನ ಬಂದು ನೋಡಿದ್ಯಾ? ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ಸಾಕು, ಮುಚ್ಚಮ್ಮ ಬಾಯಿ ಸಾಕು. ಅಲ್ಲ ದೊಡಮ್ಮ, ಚೈತನ್ಯ ಬಾಳನ್ನ ಹಾಳು ಮಾಡಬೇಕು ಅಂತ ನಿಂತಿದೆಯಲ್ಲ ನೀನು. ಏನು ದೊಡಮ್ಮ, ನೀನು ಇಂಥವಳು ಅಂತ ನನ್ನ ಕನಸಾಗೂ ಅನ್ಕೊಂಡಿರಲ್ಲ ದೊಡಮ್ಮ. ಲೇ ಸಂಧ್ಯಾ, ಅವಳ ಮಾತು ನೀನು ಕೇಳಬೇಡ. ಅವಳ ಇವಾಗ ಮದುವೆ ಮಾಡ್ಕೊಂಡು ಬಂದವಳಲ್ಲ, ಅದಕ್ಕೆ ತಪ್ಪಿಸ್ಕೊಳಕ್ಕೆ ಏನೋ ಒಂದು ಮಾತಾಡ್ತಾವಳೆ. ಅವಳ ಮಾತು ನೀನು ಕೇಳಬೇಡ. ಬಾ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ನೀನು ದೇವ್ರ ಮೇಲೆ ಪ್ರಮಾಣ ಮಾಡ್ಬಾ. ಬಾ, ಮುಚ್ಕೊಂಡಿರ್ಬೇಕು ಬಾಯಿ ತೆಗ್ದಿದ್ದಿ ಅಂದರೆ ಬೀಳ್ತವೆ ಏಟಿಗೆ ನಿಂತ. ಅತ್ತೆ, ನೀನು ಹೇಳ್ತಾ ಇದ್ದಿದ್ದು ನಿಜನೇ ತಾನೆ? ಆಶ್ರಮ ಅವನ್ನ ಮದುವೆ ಮಾಡ್ಕೊ, ಅವಳು ಬಾಣಂತನ ಕೂರ್ಕೋತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನು ಹೇಳ್ತಾ ಇದ್ದಿದ್ದು ನಿಜನೇ ತಾನೆ? ಇವಾಗ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೆ ನನ್ನ ಮೇಲೆ ಇಲ್ಲಿದ್ದ ಅಪವಾದಗಳು ಹಾಕ್ಬೇಡ ನೀನು. ನಾನೇನು ಇಲ್ದಿದ್ದ ಅಪವಾದಗಳು ಆಗ್ತಾ ಇಲ್ಲ, ಇರೋದೇ ಹೇಳ್ತಾ ಇರೋದು ನಾನು. ಕರ್ಕೊಂಡು ನಡಿಯ ಒಳಕ, ನಡಿಯಮ್ಮ ಒಳಕ. ಅಲ್ಲ, ಶಾನ್ಭೋಗ್ರು ಮನೇನೆ ಹಾಳು ಮಾಡಕ್ಕೆ ನಿಂತವಳಲ್ಲ, ಯಾಳಾದ ಹೆಂಗ್ಸು, ಎಂತ ಹೆಂಗ್ಸಿರ್ಬೇಕು? ದೊಡಮ್ಮ, ನೀನು ಊರಿಗೆ ಹೋಗು, ನಮ್ಮ ಮನೆಗೆ ಬರಬೇಡ. ನಮಗೂ ಏನಂತ ತಂದಿಕ್ತೀಯಾ? ಲೇ, ಅವಳ ಮಾತಿಗೆ ಕೇಳಬೇಡ ನೀನು. ಏನಮ್ಮ ಆ ಹುಡುಗಿ ಹೇಳೋದು ಸುಳ್ಳಾದ್ರೆ ಬಾ, ನಮ್ಮೂರು ದೇವಸ್ಥಾನವ, ನಾಗಪ್ಪನ ದೇವಸ್ಥಾನವ ಪ್ರಮಾಣ ಮಾಡ್ಬಾ. ಆ ಹುಡುಗಿನೂ ಪ್ರಮಾಣ ಮಾಡಲಿ. ನೀನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅಂತ ನೀನು ಪ್ರಮಾಣ ಮಾಡ್ಬಮ್ಮ. ಬಾ ದೇವಸ್ಥಾನಕ್ಕ, ನಡಿ ದೇವಸ್ಥಾನಕ್ಕ. ಅಲ್ಲ, ಸಾವುಕಾರ ಮನೆ ಹುಡುಗಿ ಸಿಕ್ಬಿಟ್ಲು ಅಂತ ಈ ಕಡೆ ತಿರ್ಕೊಂಬಿಟ್ಟೆ ನೀನು. ನಾನೇ ಕಾರಣ ಪ್ರಮಾಣ ಮಾಡಬೇಕು? ಹಂಗಾದ್ರೆ ಬಾಯಿ ಮುಚ್ಕೊಂಡಿರುವ. ನೀನು ಹೇಳಿರೋದೇ ನಿಜ, ಹಂಗಾದ್ರೆ ಹೇಳಿರೋದೇ ನಿಜ. ಪೌ, ನೀವ್ಯಾರ ನಾವ್ಯಾರ? ಆಯ್ತಾ? ನಿಮ್ಮ ಹತ್ರ ಹಣೆ ಪ್ರಮಾಣ ಮಾಡಿ ಒಳ್ಳೆಯವಳಾಗಿ ನಿಮ್ಮ ಹತ್ರ ನೀವು ಕೊಡೋ ಸರ್ಟಿಫಿಕೇಟ್ ಇಸ್ಕೊಳಕ ನನಗೇನು ಅಂತ ಗತಿ ಬಂದಿಲ್ಲ. ನಿಮ್ಮ ಕಡೆಯಿಂದ ನನಗೆ ಯಾವುದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಹೌದೇನೋ? ಪೊಲೀಸ್ ಸರ್ಟಿಫಿಕೇಟ್ ಕೊಡ್ತಾರೇನೋ? ನೋಡಿ, ಬಾಯಿ ಮುಚ್ಕೊಂಡು ನನ್ನ ಜೊತೆಗೆ ಬಂದ್ಬಿಡು. ನಾನು ಬರಲ್ಲ. ಮುಂದುವರಿಯುವುದು